ನೋಡಿ, ನಾವು ನಿನ್ನೆ ಇದೇ ಶಾಲೆಯಲ್ಲಿ ಹಾಲ್ಟಿದ್ವಿ, ರಾತ್ರಿ ಇಲ್ಲೇ ಕಳೆದ್ವಿ. ಈಗ ಹೋಗ್ತಾ ಇದ್ದೇವೆ, ಸುಮಾರು 9:30 ಆಗಿದೆ ಈಗ ಟೈಮು. ನಾವು ಈಗ ಪಾದಯಾತ್ರೆಗೆ ರೆಡಿಯಾಗಿದ್ದಾರೆ ನಮ್ಮ ಸೈನ್ಯ, ಮತ್ತು ಮುಂದ್ಗಡೆ ಇದ್ದಾರೆ. ಈಗ ಅಲ್ಲಿ ಎಲ್ಲರೂ ಟಚ್ ಆಗ್ತಾ ಇದ್ದಾರೆ. ಇದು ಪಾದಯಾತ್ರೆ ಯಾಕೆ ಪಾದಯಾತ್ರೆ ಮಾಡ್ತಾಯಿದ್ದೆ ಅಂದರೆ, ನಮ್ಮ ಕೈಗಾ ಇಷ್ಟು ದೊಡ್ಡ ಪ್ರಾಜೆಕ್ಟ್ 40 ವರ್ಷದಿಂದ ಕೈಗಾ ಪ್ರಾಜೆಕ್ಟ್ ನಡೀತಾ ಇದೆ. ಅಲ್ಲಿ ನಮ್ಮ ಯುವಕರಿಗೆ ಉದ್ಯೋಗವಿಲ್ಲ. ಅದಕ್ಕಾಗಿ ನಾವು ಎಲ್ಲರೂ ಕೂಡಿಕೊಂಡು ಒಂದು ಪಾದಯಾತ್ರೆ ಮಾಡ್ತಾಯಿದ್ದೇವೆ. ಇಲ್ಲಿ ಒಂದು ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಮಾಜಿ ಅಧ್ಯಕ್ಷರು, ಸದಸ್ಯರು, ಸ್ಥಳೀಯರು, ಮುಖಂಡರು ಎಲ್ಲರೂ ಸೇರ್ತಾ ಇದ್ದಾರೆ. ಈಗ ಪಾದಯಾತ್ರೆ ನಾವು ಅಪ್ ಟು ಇಲ್ಲಿಂದ ಎಲ್ಲಿ ಕುನ್ನಿಪೇಟೆವರೆಗೆ ಹೋಗ್ತೇವೆ. ನಾಳೆ ಕೈಗಾ ಅಲ್ಲಿ ಒಂದು ಬೃಹತ್ ಸಭೆ ಮಾಡಿ ಮನವಿಯನ್ನು ಕೊಡ್ತಾ ಇದ್ದೇವೆ. ಈಗ ಎಲ್ಲರೂ ನೋಡಿ ಬಂದಿದ್ದಾರೆ, ನಮ್ಮ ಟೀಮ್ ಬಂದಿದೆ. ಮತ್ತು ಮುಂದುಗಡೆ ಇದ್ದಾರೆ, ಅಮ್ರೇದಲ್ಲಿದ್ದಾರೆ, ಸುಮಾರು ಅಲ್ಲಿ ಒಂದು 20-25 ಜನ ಇದ್ದಾರೆ. ಅದ ನಂತರ ಗೋಟೆಕಾಳಿದಲ್ಲಿ ಒಂದು ಗ್ರಾಮ ಪಂಚಾಯತ್ ಅಧ್ಯಕ್ಷರು ವರ್ಷಾ ಮೇಡಮ್ ಅವರಿದ್ದಾರೆ, ಸುವರ್ಣ ಮೇಡಮ್ ಅವರಿದ್ದಾರೆ. ಅವರೆಲ್ಲರೂ ಕೂಡ್ಕೊಂಡು ನಾವು ಕೈಗಾ ಚಳೋ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇದ್ದೇವೆ. ಎಲ್ಲರೂ ಪೊಲೀಸರು ಪಾಪ ಬಹಳ ನಮಗೆ ನಿನ್ನಿಂದ ನಮ್ಮ ಒಟ್ಟಿಗಿದ್ದಾರೆ ಪೊಲೀಸರು. ನಿಜವಾಗ್ಲೂ ಅವರಿಗೆ ನಮ್ಮ ಈ ಕೈಗಾ ಏನು ಪಾದಯಾತ್ರೆ ಹೋರಾಟ ಸಮಿತಿ ಏನಿದೆ ಅವ್ರಿಗೆ ಧನ್ಯವಾದನ ಅರ್ಪಿಸ್ತಾ ಇದ್ದೇವೆ. ಪಾಪ ನಮ್ಮೊಟ್ಟಿಗೆ ಏನು ಸೌಕರ್ಯ ಬೇಕು ನಿಮಗೆ, ಆ್ಯಂಬುಲೆನ್ಸ್ ಕೂಡ ಇಟ್ಟಿದ್ದಾರೆ ನಮಗೆ. ನಿಜವಾಗ್ಲೂ ಪೊಲೀಸರಿಗೆ ನಾವು ಹ್ಯಾಟ್ಸ್ ಆಫ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಟೀಮಿಗೂ ಎಲ್ಲ ಇವತ್ತು ನಮಗೆ ಪಾಪ ಊಟದ ವ್ಯವಸ್ಥೆ ಮಾಡಿದ್ರು, ಎಲ್ಲರೂ ಚಹಾ ವ್ಯವಸ್ಥೆ ಮಾಡಿದ್ರು. ಇವತ್ತು ಬೆಳಿಗ್ಗೆ ಕೂಡ ಚಹಾ ವ್ಯವಸ್ಥೆ ಮಾಡಿದ್ರು. ನಿನ್ನೆ ರಾತ್ರಿ ಕೂಡ ಪಾಪ ನಮ್ಗೆ ಊಟ ಇಲ್ಲಿ ತೊಗೊಂಬಂದರು. ನಿಜವಾಗ್ಲೂ ಈ ಕಾರವಾರ ಜನತೆಗೆ ನಾವು ಕೃತಜ್ಞನ ಅರ್ಪಿಸ್ತಾ ಇದ್ದೇವೆ. ಈ ಗ್ರಾಮದ ಜನರಿಗೂ ಕೂಡ ನಾವು ಕೃತಜ್ಞನ ಅರ್ಪಿಸ್ತಾ ಇದ್ದೇವೆ. ಆದರೆ ಈ ಕೈಗಾದಲ್ಲಿ ನಮ್ಗೆ ಬಹಳ ಮೋಸ ಆಗ್ತಾಯಿದೆ. ಅಲ್ಲಿ ಆಸ್ಪತ್ರೆ ಕೂಡ ಸರಿಯಾಗಿಲ್ಲ. CSR ಫಂಡಿಂದ ಏನು ಮಾಡ್ತಾರೋ ದೇವ್ರಿಗೆ ಗೊತ್ತಿವರು. ಒಂದು ಈ ಏನಂದರೆ ಒಂದು ಎಕ್ಸ್ರೇ ಇಲ್ಲ, ಅಲ್ಲಿ ಒಂದು CT ಸ್ಕ್ಯಾನ್ ಇಲ್ಲ, ಡಾಕ್ಟ್ರು ಸರಿಯಾಗಿಲ್ಲ. ಮತ್ತು ಏನು ಕೊಟ್ಟಿದ್ದಾರೆ ಸ್ಥಳೀಯ ಜನರಿಗೆ ಇವರು? ಹಾಗಾದರೆ ಅದಕ್ಕಾಗಿ ಇದರ ಬಗ್ಗೆಯೂ ಹೋರಾಟ ಮಾಡ್ತೇವೆ. ಸರಿ, ಯುವಕರಿಗೂ ಉದ್ಯೋಗ ಕೊಡಬೇಕಂತ ಹೇಳ್ತಾ ಇದ್ದೇವೆ. ಮತ್ತು ಅದೇ ರೀತಿ ಕೆರವಡಿ ಗ್ರಾಮದಲ್ಲಿ ದೇವಳಮಕ್ಕಿಯಲ್ಲಿ ವಿಪರೀತ ಹೊಂಡಗಳು ಬಿದ್ದಿದೆ. ಇವ್ರದ್ದು ಓವರ್ಲೋಡ್ ಸ್ಪೀಡು ವೆಹಿಕಲ್ ಬಂದ್ಕೊಂಡು ಎಲ್ಲ ನಮ್ಮ ರೋಡೆಲ್ಲ ಸತ್ಯಾನಾಶ ಮಾಡಿ ಹಾಕಿದ್ದಾರೆ. ಅದರ ಬಗ್ಗೆ ಕೂಡ ನಾಳೆ ನಾವು ಚರ್ಚೆ ಮಾಡ್ತೇವೆ. ಥ್ಯಾಂಕ್ ಯು. ಪಾದಯಾತ್ರೆಗೆ ಕಾರವಾರ ಕೈಗಾ ಪಾದಯಾತ್ರೆಗೆ, ಕಾರವಾರ ಕೈಗಾ ಪಾದಯಾತ್ರೆಗೆ, ಕಾರವಾರ ಕೈಗಾ ಪಾದಯಾತ್ರೆಗೆ. ನಮ್ಮ ಹೋರಾಟ ಉದ್ಯೋಗಕ್ಕಾಗಿ, ನಮ್ಮ ಹೋರಾಟ ನಮ್ಮ ಹೋರಾಟ ಯುವಕರ ಹೋರಾಟ ಉದ್ಯೋಗ 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 ಬೇಕೇ ಬೇಕು, ಉದ್ಯೋಗ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಉದ್ಯೋಗ ಬೇಕು. ಥ್ಯಾಂಕ್ ಯು. ನಮಸ್ಕಾರ ಎಲ್ಲರಿಗೂ. ತಾವು ಕೂಡ ಈ ಒಂದು ಹೋರಾಟದಲ್ಲಿ ಪಾದಯಾತ್ರೆಯಲ್ಲಿ ಭಾಗವಹಿಸಿ ಅಂತ ಹೇಳ್ಕೊಂಡು ಇಲ್ಲಿಯ ಜನತೆಗೆ ನಾವು ಕೇಳ್ಕೊಳ್ತಾ ಇದ್ದೇವೆ. ನಾಳೆ ಬೃಹತ್ ಒಂದು ಸಭೆ ಅಲ್ಲಿ ಕೈಗಾ ಗೇಟ್ ಹತ್ರ, ಅಂದರೆ ಎಲ್ಲದು ಕೈಗಾ ಸರ್ ಟೌನ್ ಗೇಟ್ ಹತ್ರ, ಟೌನ್ಶಿಪ್ ಗೇಟ್ ಹತ್ರ ಅಲ್ಲಿ ನಾವು ಸುಮಾರು ಜನ ಸೇರ್ತಾ ಇದ್ದಾರೆ. ಎಲ್ಲರೂ ಅಲ್ಲಿಯ ಸ್ಥಳೀಯರು ಎಲ್ಲರೂ ಸೇರಬೇಕಾಗಿ ನಾನು ಕಳಕಳಿಯಾಗಿ ಕೇಳ್ಕೊಳ್ತೇವೆ. ಟೌನ್ಶಿಪ್ ಗೇಟ್ ಹತ್ರ. ಥ್ಯಾಂಕ್ ಯು.